ಆತ್ಮೀಯ ಬಂಧುಗಳೇ, ಶ್ರೀ ಸ್ವಾಮಿ ವಿವೇಕಾನಂದರ 164ನೆಯ ಜಯಂತ್ಯುತ್ಸವದ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡೋದಂತಂದ್ರೆ ಅವರ ಜೀವನವನ್ನ, ಅವರ ಸಂದೇಶಗಳನ್ನ ಓದುವುದು ಅಂತಂದ್ರೆ ಅದು ಪ್ರತಿಯೊಬ್ಬರ ಪಾಲಿಗೆ ಒಂದು ರೋಮಾಂಚನಕಾರಿ ಅನುಭವ. ಯಾಕೆ ರೋಮಾಂಚನಕಾರಿ ಅಂತಂದ್ರೆ ವಿವೇಕಾನಂದರ ಜೀವನವೇ ಹಾಗೆ. ಅದು ಸಾಮಾನ್ಯ ಸಂತರಂತಲ್ಲ, ಸಾಮಾನ್ಯ ವ್ಯಕ್ತಿಗಳಂತೂ ಅಲ್ವೇ ಅಲ್ಲ, ಸಾಮಾನ್ಯ ಸಂತರು ಅಲ್ಲ, ಸಾಮಾನ್ಯ ಮಹಾತ್ಮರು ಅಲ್ಲ. ಅದೊಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ. ಭಾರತ ಅಷ್ಟೇ ಏಕೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ತಾನಿರುವ ಸ್ಥಾನದಿಂದ, ತಾನಿರುವ ಹಂತದಿಂದ ಮೇಲೆ ಮೇಲೆ ಏರಬೇಕು ಅಂತಂದ್ರೆ ಅದಕ್ಕೆ ವಿವೇಕಾನಂದರ ಸಂದೇಶದ ಅಧ್ಯಯನದ ಅವಶ್ಯಕತೆ ಬಹಳ ಇದೆ. ಪ್ರತಿಯೊಂದು ಜೀವಿ ಹಾಗೆ ತುಡಿತ ಒಳಗಡೆಗೆ ಇದ್ದೇ ಇದೆ. ಏನ್ ತುಡಿತ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಂತಂದ್ರೆ ತಾನು ಈಗಿರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿಗೆ ಏರಬೇಕು ಅಂತಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಹಾಗೆ ಭಾವಿಸ್ತಾ ಇದ್ದಾನೆ. ಅವನು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರಗಳು ಬೇರೆ ಬೇರೆ ಆಗಿರ್ಬೋದು, ತಾನೇನು ಸಾಧಿಸಬೇಕು ಅಂತ ಅನ್ಕೊಂಡಿದ್ದಾನೋ ಆ ಕ್ಷೇತ್ರ ಬೇರೆ ಬೇರೆ ಇರ್ಬೋದು. ಆದರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಒಂದು ಇನ್ಸ್ಪಿರೇಷನ್, ಒಂದು ಸ್ಫೂರ್ತಿ, ಚೈತನ್ಯದ ಚಿಲುಮೆಯಾಗಿ ಕೆಲಸ ಮಾಡುವಂಥದ್ದು ಸ್ವಾಮಿ ವಿವೇಕಾನಂದರ ಜೀವನ. ಹಾಗಾಗಿ ವಿವೇಕಾನಂದರ ಜೀವನವನ್ನ ಓದ್ತಾ ರೋಮಾಂಚನ ಆಗತ್ತೆ. ಯಾಕೆ ಅಂತಂದ್ರೆ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಮನಸ್ಸಿಗೆ ಹೋಗಿ ಆ ಮನಸ್ಸಿನ ಶಕ್ತಿಯನ್ನು ಬಡಿದೆಬ್ಬಿಸಬಲ್ಲಂತ ಒಂದು ಚಾಟಿ ಏಟಿನಂತ ಮಾತುಗಳು ಇವೆ. ಉತ್ಸಾಹವನ್ನ ಹೆಚ್ಚಿಸುವಂತಹ, ಉತ್ಸಾಹವನ್ನ ಇನ್ನೂ ಇಮ್ಮಡಿಯಾಗಿ ನೂರ್ಮಡಿಯಾಗಿರಿಸುವಂತಹ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿದೆ. ಪೂಜ್ಯ ಪುರುಷೋತ್ತಮಾಂಜಿಯವರು ಬರೆದಂತೆ ಸ್ವಾಮಿ ವಿವೇಕಾನಂದರ ಜೀವನವನ್ನ ಅಧ್ಯಯನ ಮಾಡುವುದೆಂದರೆ ಸಮಗ್ರ ಭಾರತವನ್ನ ಒಳಹೊಕ್ಕು ವೀಕ್ಷಿಸಿದಂತೆ, ಸಮಗ್ರ ಮಾನವತೆಯ ಮರ್ಮವನ್ನ ಮತಿಸಿ ಮನನ ಮಾಡಿದಂತೆ. ಹಾಗಾಗಿ ಒಂದು ದೇಶ, ಒಂದು ವ್ಯಕ್ತಿ, ಒಂದು ಸಮಾಜ ತನ್ನನ್ನು ತಾನು ಉದ್ಧಾರ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಶಕ್ತಿ ಸಂಜೀವಿನಿಯಾಗಿ ಕೆಲಸ ಮಾಡಬಲ್ಲಂಥದ್ದು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳು. ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳ ಅಧ್ಯಯನವೇ ನಮ್ಮ ತಪಸ್ಸಾಗಬೇಕಾಗ್ತದೆ. ಯಾರು ವಿವೇಕಾನಂದರ ಜೀವನವನ್ನ ಅಧ್ಯಯನ ಮಾಡ್ತಾರೋ, ಅಧ್ಯಯನ ಮಾಡೋದಂತಂದ್ರೆ ಅದು ಅದ್ರ ಬಗ್ಗೆ ಹೇಳ್ತಾರೆ, ಅದೊಂದು ಜ್ಯೋತಿಯ ಖನಿ, ಹೊಕ್ಕರೆ ಅದರಲ್ಲಿ ಪ್ರಬುದ್ಧರಾಗಿ ಬರುತ್ತೇವೆ. ಅದು ಅಮೃತದ ಮಡು, ಮಿಂದರೆ ಪುನೀತರಾಗುತ್ತೇವೆ ಅಂತ ಕುವೆಂಪು ಅವರು ಹೇಳ್ತಾರೆ. ನಮ್ಮ ಕ್ಲೈಬ್ಯವನ್ನ ಕಿತ್ತೊಗೆದು ಅಲ್ಲಿ ಧೈರ್ಯವನ್ನ ನೆಡುವಂತ ಒಂದು ಶಕ್ತಿ ವಿವೇಕಾನಂದರ ವಾಣಿಗಳಲ್ಲಿದ್ದಂತೆ ಮತ್ತೆಲ್ಲೂ ಕಂಡು ಬರುವುದಿಲ್ಲ ಅನ್ನೋದು ನನ್ನ ಮಾತಲ್ಲ, ರಾಷ್ಟ್ರಕವಿ, ವಿಶ್ವಕವಿ, ರಸ ಋಷಿ ಸ್ವಾಮಿ ರಾಷ್ಟ್ರಕವಿ ಕುವೆಂಪು ಅವರ ಮಾತು. ಹಾಗಾಗಿ ಅದನ್ನು ನಾವು ಅವರೇನು ಕಾವ್ಯದ ನಾವು ಹೇಳಿದ್ರೆ ಅದು ವಿವೇಕಾನಂದ ಸಂಪ್ರದಾಯಕ್ಕೆ ಸೇರಿದವರು, ಅದಕ್ಕೆ ನಾವು ಹೇಳ್ತೇವೆ ಅಂತ ಅಂದ್ಕೋಬಹುದು. ಆದರೆ ರಾಷ್ಟ್ರಕವಿ ಕುವೆಂಪು ಅವರು ಅದನ್ನು ಅನುಭವಿಸಿದವರು, ಸಂಪ್ರದಾಯಕ್ಕೆ ಸೇರಿದಂತ ಸನ್ಯಾಸಿ ಏನಲ್ಲ. ಅವರು ಜಗತ್ತಿನಲ್ಲಿ ಆಗುವಂತ ಎಲ್ಲ ಮಹಾತ್ಮರಗಳನ್ನ ಅಧ್ಯಯನ ಮಾಡಿದ್ದಾರೆ. ಅವರೇ ವಿವೇಕಾನಂದರ ಕೃತಿ ಶ್ರೇಣಿಗೆ ಮುನ್ನುಡಿಯನ್ನು ಬರಿತಾ ಹೇಳ್ತಾರೆ, ಮಹರ್ಷಿ ಅರವಿಂದರಾಗಲಿ, ಮಹಾತ್ಮ ಗಾಂಧೀಜಿಯವರಾಗಲಿ, ರವೀಂದ್ರನಾಥ್ ಟ್ಯಾಗೋರ್ ಆಗಲಿ, ಈ ಮೂರು ವ್ಯಕ್ತಿಗಳನ್ನು ಅವರು ತೆಗೆದುಕೊಳ್ತಾರೆ. ಈ ಮೂರು ವ್ಯಕ್ತಿಗಳಲ್ಲಿ ಯಾರೇ ಆದರೂ ಕೂಡ ವಿವೇಕಾನಂದರು ಶರೀರವನ್ನು ತ್ಯಜಿಸಿದಂತ ವರ್ಷ ಅಂದ್ರೆ 33 ವರ್ಷ ಅಷ್ಟಕ್ಕಾಗಿದ್ರೆ ಇವರು ಯಾರ ಹೆಸರು ಕೂಡ ಈ ಇವತ್ತಿನ ಇತಿಹಾಸದಲ್ಲಿ ಇರುತ್ತಿರಲಿಲ್ಲ. ಆದರೆ ವಿವೇಕಾನಂದರು 39 ವರ್ಷಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನೆಲ್ಲ ಪೂರೈಸಿ
ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಾಗ ಅವರಿಗೆ 24 ವಯಸ್ಸು. 24 ವಯಸ್ಸಿನಿಂದ ಅವರು ತ್ಯಾಗ ಮಾಡಿ ರಾಮಕೃಷ್ಣ ಹತ್ತಿರ ಬಂದದ್ದು. ಆ ನಂತರ ಈ ಭಾರತಾದ್ಯಂತ ಸಂಚಾರ ಮಾಡಿದ್ದು ಒಂದು 6-7 ವರ್ಷ. 30ನೇ ವಯಸ್ಸಿನಿಂದ ಆ ನಂತರದ ಕೇವಲ 9 ವರ್ಷದ ಅವರ ಕಾರ್ಯವಿಧಾನ, ಅವರು ಆಡಿದಂಥ ಮಾತುಗಳು, ಅವರು ಜಗತ್ತಿನಲ್ಲಿ ಮೂಡಿಸಿದ ಪರಿಣಾಮ ಇದೆಯಲ್ಲ, ಅದು ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಅಧ್ಯಯನ ಮಾಡುವಂಥದ್ದು. ಕೇವಲ ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ ಅಂತಂದಲ್ಲ, ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಕೂಡ ಹೇಳಿದ್ದಾರೆ. ಅವರು ಯಾರ ಜೊತೆಗೆ ಹೇಳಿದ್ದು ಅಂತಂದ್ರೆ, ಸ್ವಿಟ್ಜರ್ಲೆಂಡ್ನಲ್ಲಿ ಅವತ್ತಿನ ಫ್ರೆಂಚ್ ಸಾಹಿತಿ, ಅವನು ನೊಬೆಲ್ ಪಾರಿತೋಷಕವನ್ನು ಪಡೆದಂಥವರು, ರೊಮ್ಯಾರೋಲಾ ಅಂತ. ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಏಷ್ಯಾದಲ್ಲಿ ಪ್ರಥಮ ಬಾರಿಗೆ ನೊಬೆಲ್ ಪಾರಿತೋಷಕವನ್ನು ಪಡೆದಂಥವರು. ಅವರಿಬ್ಬರು ಸಂಧಿಸಿದಂತಹ ಸಮಯದಲ್ಲಿ ಹೇಳುವಂತ ಮಾತು, ಅದನ್ನು ಒಂದನ್ನೇ ನಾವು ತೆಗೆದುಕೊಂಡ್ರು. ಕೇವಲ ಕುವೆಂಪು ಅಷ್ಟೇ ಅಲ್ಲ, ಇವತ್ತಿನ ಬೇರೆ ಬೇರೆ ವ್ಯಕ್ತಿಗಳಂತಲ್ಲ, ವಿಶ್ವವಿಖ್ಯಾತರಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದಂತೆ, ಇಫ್ ಯು ವಾಂಟ್ ಟು ನೋ ಅಬೌಟ್ ಇಂಡಿಯಾ, ಸ್ಟಡಿ ವಿವೇಕಾನಂದ. ಎವ್ರಿಥಿಂಗ್ ಈಸ್ ಇನ್ ಈಸ್ ಪಾಸಿಟಿವ್, ನಥಿಂಗ್ ನೆಗೆಟಿವ್ ಅಂತ ವಿವೇಕಾನಂದರ ಬಗ್ಗೆ ಅದ್ಭುತವಾದಂಥ ಮಾತನ್ನ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ. ಇಫ್ ಯು ವಾಂಟ್ ಟು ನೋ ಅಬೌಟ್ ಇಂಡಿಯಾ, ಸ್ಟಡಿ ವಿವೇಕಾನಂದ. ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಪುರುಷೋತ್ತಮಾಂಜಿಯವರು ಹೇಳಿದ ಹಾಗೆ ಭಾರತವನ್ನೇ ಅಧ್ಯಯನ ಮಾಡಿದಂತೆ ಅಂತ ಹೇಳಿದನ್ನೇ ರವೀಂದ್ರನಾಥ್ ಟ್ಯಾಗೋರ್ ಹಾಗೆ ಹೇಳಿದರು. ಮತ್ತು ಸುಭಾಷ್ ಚಂದ್ರ ಬೋಸ್ ಹೇಳಿದರು, ರಾಷ್ಟ್ರೀಯತೆಯ ಪಿತಾಮಹ ವಿವೇಕಾನಂದರು ಅಂತ. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ನನಗೆ ದೇಶಪ್ರೇಮ ಮೊದಲಿತ್ತು, ಆದರೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನ ಅಧ್ಯಯನ ಮಾಡಿದ ಮೇಲೆ ಅದು ಸಹಸ್ರಪಟ್ಟು ಹೆಚ್ಚಾಯಿತು ಅಂತ. ಹಾಗೆ ರಷ್ಯಾದ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ವಿವೇಕಾನಂದರ ಬಗ್ಗೆ ಪ್ರಶಂಸೆ ಮಾತುಗಳನ್ನು ಆಡಿದ್ದಾರೆ. ಹೀಗೆ ಜಗತ್ತಿನ ಎಲ್ಲ ಚಿಂತಕರಂತ ಶ್ರೇಷ್ಠ ಚಿಂತಕರು ಅಂತ ನಾವು ಯಾರನ್ನು ಪರಿಗಣಿಸಿದ್ದೇವೋ ಅವರೆಲ್ಲರೂ ವಿವೇಕಾನಂದರಿಂದ ಪ್ರಭಾವಿತರಾಗಿದ್ದಾರೆ ಅಂತಂದ್ರೆ, ಆ ವಿವೇಕಾನಂದರ ಜೀವನ ಹೇಗಿರಬೇಕು ಅನ್ನೋದನ್ನ ನಾವು ಪೂರ್ಣ ಮಟ್ಟಿಗೆ ನೋಡೋದಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಆ ಜೀವನದ ಕೆಲವು ಝಲಕುಗಳನ್ನ, ಒಂದಷ್ಟು ಸ್ಫೂರ್ತಿಯುತವಾದ ಮಾತುಗಳನ್ನ, ಸ್ಫೂರ್ತಿಯುತವಾದ ಘಟನೆಗಳನ್ನ ನಾವು ಧ್ಯಾನಿಸೋಣ, ಮೆಲುಕು ಹಾಕೋಣ, ತಿಳಿದುಕೊಳ್ಳೋಣ. ತನ್ಮೂಲಕ ನಮ್ಮ ಜೀವನಕ್ಕೆ ವಿವೇಕದ ಬೆಳಕನ್ನ ತಂದುಕೊಳ್ಳೋಣ.